ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾಳೆ ಹೇಗಾದ್ರೂ ಮಾಡಿ ಆ ದೀಪನ ಇವೆಂಟ್ ಬರ್ದೇ ಇರೋ ಹತ್ರ ತಡಿಬೇಕು. ಸೌಂದರ್ಯ ಹತ್ರ ಶಬ್ಬಾಷ್ ಅನ್ನಿಸ್ಕೋಬೇಕು. ದೀಪ ನಿನ್ನನ್ನು ಮಾತ್ರ ಬಿಡಲ್ಲ ಕಣೆ. ಏನ್ರಿ ಒಳ್ಳೆ ಕಳ್ಬೇಕು ತರ ಹಿಂದೆಯಿಂದ ಬಂದು ಕೈ ಹಿಡಿದಿರಲ್ಲ. ಬೆಕ್ಕಿಗೆ ಬಿಳಿ ಪಾರಿವಾಳ ಕಂಡ್ರೆ ತುಂಬಾ ಇಷ್ಟ ಅಂತ ಸುಕ್ಕು, ಅದಕ್ಕೆ ನಿನ್ ಕೈ ಹಿಡ್ಕೊಂಡೆ ನಾನು. ಏನ್ ನಡೀತಾ ಇದೆ? ಏನ್ ನಡೀತಿದೆ? ಏನು ಇಲ್ಲ, ಬಿಡ್ರಿ ಕೈನ. ದೀಪ ಇವೆಂಟ್ ಬರ್ದೇ ಇರೋ ತರ ತಡೆಯೋದಕ್ಕೆ ಒಳ್ಳೆ ಐಡಿಯಾ ಮಾಡಿದೀನಿ. ಏನ್ ಐಡಿಯಾ? ಎಣ್ಣೆ. ಓ, ಎಣ್ಣೆ ತಲೆಗೆ ಹಚ್ಕೊಂಡ್ರೆ ಇವೆಂಟ್ ಬರಲ್ವಾ ದೀಪ? ರೀ, ತಲೆ ಇಲ್ದವ್ರ ತರ ಮಾತಾಡ್ಬಿಡಿ. ನಾನ್ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಅವಳು ಹೇಗ್ರಿ ಇವೆಂಟ್ ಬರ್ದೇ ಇರೋ ತರ ಆಗುತ್ತೆ? ಮತ್ತೆ ಇದನ್ನ ಅವಳು ಓಡಾಡ್ತಾಳಲ್ಲ ಆ ಜಾಗದಲ್ಲಿ ಸುರಿತೀನಿ. ಆಗ ಅವಳು ಜಾರ್ ಬೀಳ್ತಾಳೆ. ಇವೆಂಟ್ಗೆ ಬರ್ದೇ ಇರೋ ತರ ಆಗತ್ತೆ. ಹೇಗೆ? ಓ, ಹಳೇ ಸೀರಿಯಲ್ ಐಡಿಯಾ ರಿಪೀಟಾ? ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ಸುಮ್ನೆನಾ? ಯಾವ ಐಡಿಯಾನು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಇಂಥ ಐಡಿಯಾನೇ ರೀ ವರ್ಕೌಟ್ ಆಗೋದು. ಇಲ್ಲಿ ಈಗೇನು ಎಣ್ಣೆ ಚೆಲ್ಲಿ ಅವಳನ್ನ ಬೀಳ್ಸ್ಬೇಕು ತಾನೆ? ನಾ ಮಾಡ್ತೀನಿ. ನೀವಾ? ನಾ ಮಾಡ್ತೀನಿ. ನೋಡ್ತಾರೆ ಏನಿದು ಉಲ್ಟ ಅಂತ ಓಡೋಗ್ಬಿಟ್ಲು. ಇವ್ರು ಎಣ್ಣೆ ಹಾಕಿದ್ರು ಇಲ್ವೋ ಅಥವಾ ಇನ್ನು ನಾವು ಮಾಡ್ಸಿದ್ರು? ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇದಿಲ್ಲಲಾರದೆಂದು ಉಳಿಯದಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಕಾಲೇಜ್ ಹುಡ್ಕೊಂತರ ಆಡ್ತಿರಲ್ಲ. ನಿಂಗೆ ಎಷ್ಟೇ ವಯಸ್ಸಾದ್ರೂ ನಂಗೆ ಕಾಲೇಜ್ ಹುಡುಗಿ ತರಾನೇ ಕಾಣಿಸ್ತೆ ಕಣೆ. ಬಾಯ್ ಮುಚ್ಕೊಂಡಿರಿ. ಎಣ್ಣೆ ಹಾಕಿದ್ರ ಇಲ್ವಾ? ಇನ್ನೂ ಹಾಕಿಲ್ಲ, ಈಗ ಹಾಕ್ಬೇಕು. ಅಂದ್ರೆ ನೀನ್ ಹೇಳ್ದಂಗೆ ಇಲ್ಲೇ ಹಾಕಿಲ್ಲ. ನಾನು ಹೇಳಿದ್ದು ಅಲ್ಲಿ ಇಲ್ಲಲ್ಲ. ಸಾರಿ ಸುಕ್ಕು, ಗೊತ್ತಾಗ್ಲಿಲ್ಲ. ನನಗೆ ಗೊತ್ತು ರೀ, ನನಗೆ ಗೊತ್ತು. ನಾನು ಬೀಳ್ಬೇಕು ಅಂದ್ರೆ ನೀವು ಹೀಗೆ ಮಾಡಿರೋದು ನನಗೆ ಗೊತ್ತು ರೀ. ಅಯ್ಯೋ, ನೀನ್ ಬೀಳ್ಬೇಕು ಅಂತಿದ್ದೆ, ನೀನ್ ಯಾಕೆ ಹಿಂಗ್ ಹುಡ್ಕೋತಾ ಇದ್ದೆ? ದೀಪ ಸೇವ್ ಆದ್ಲಲ್ಲ. ಸುಬ್ಬು, ಗೊತ್ತಲ್ಲ, ನಾನು ಊಟ ಮಾಡಿಸ್ತೀನಿ ಕೊಡು. ಈ ವಯಸ್ಸಲ್ಲಿ ನಾನು ನಿಮ್ಮ ಸೇವೆ ಮಾಡಬೇಕು, ಆದರೆ ನೀವು ನನ್ನ ಸೇವೆ ಮಾಡೋ ಥರ ಆಯ್ತಲ್ಲ ಸಾಹೇಬ್ರೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನು, ಈ ಜನ್ಮದಲ್ಲಿ ನಿಮ್ಮ ಮಗ ಆಗ್ಬಿಟ್ಟು ನೀವು ಎಲ್ರಿಗೂ ಕಷ್ಟ ಕೊಡ್ತಾಯಿ. ದಯವಿಟ್ಟು ನಾನು ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ಕ್ಷಮಿಸಿ ಸಾಹೇಬ್ರೆ. ನೀನು ಚಿಕ್ಕವನಿದ್ದಾಗ ಈ ಥರ ಎಲ್ಲ ಸೇವೆ ಮಾಡ್ತಾ ಇದ್ದೆ. ನೀನು
ದೊಡ್ಡವನಾದ್ಮೇಲೆ ಒಂದೇ ಒಂದು ದಿನಾನು ನಿನ್ನ ಮೇಲೆ ನಾನು ಪ್ರೀತಿ ತೋರಿಸಲಿಲ್ಲ. ನೀನು ಏನು ಮಾಡಿದ್ರು ನನಗೆ ತಪ್ಪೇ ಕಾಣಿಸ್ತಾ ಇತ್ತು. ಯಾವಾಗ್ಲೂ ನಿನ್ನನ್ನು ಬೈತಾ ಇದ್ದೆ. ಪ್ರಪಂಚದ ದೃಷ್ಟಿನಲ್ಲಿ ನೀನು ಒಳ್ಳೆಯವನಾಗಿದ್ರು ನನ್ನ ದೃಷ್ಟಿದಲ್ಲಿ ಮಾತ್ರ ನೀನು ಯಾವಾಗಲೂ ತಪ್ಪಿತಸ್ಥಾನೇ ಆಗಿರ್ತಿದ್ದೆ. ಮಕ್ಕಳಿಗೆ ಬೈದು ಬುದ್ಧಿ ಹೇಳಿದ್ರೇನೆ ಅವರು ಸರಿ ದಾರಿಗೆ ಬರೋದು ಅನ್ನೋ ಮಾತಿಗೆ ನಾನು ಜೋತ್ ಬಿದ್ದಿದ್ದೆ. ಆದರೆ ಪ್ರೀತಿಯಿಂದನೂ ಮಕ್ಕಳನ್ನ ಸರಿ ದಾರಿಗೆ ತರ್ಬೋದು ಅನ್ನೋದನ್ನ ಇವತ್ತು ನಿಮ್ಮಮ್ಮ ನನಗೆ ಹೇಳ್ಕೊಟ್ಲು. ನನ್ನ ಮುಂದೆ ನೀನು ಮಗನಾಗಿ ಸೋತಿಲ್ಲ, ನಿನ್ನ ಮುಂದೆ ನಾನು ಅಪ್ಪನಾಗಿ ಸೋತಿದ್ದೀನಿ. ಅಯ್ಯೋ, ದಯವಿಟ್ಟು ಹಾಗೆ ಹೇಳ್ಬಿಡಿ ಸಾಹೇಬ್ರೆ. ಎಷ್ಟೇ ಬೈದ್ರು ನನ್ನ ಒಳ್ಳೇದಕ್ಕೆ ತಾನೆ. ನಾನೇ ಯಾವತ್ತೂ ನಿಮ್ಮ ಮಾತು ಕೇಳದೆ ಪದೇ ಪದೇ ತಪ್ಪು ದಾರಿ ನಡೀತಿದ್ದೆ. ಮನೆಗೆ ಒಳ್ಳೆ ಮಗ ಆಗಲಿಲ್ಲ, ಊರಿಗೆ ಒಳ್ಳೆ ಪ್ರಜೆ ಆಗಲಿಲ್ಲ, ಎಲ್ಲ ಕಡೆ ನಿಮ್ಮ ಮರ್ಯಾದೆ ತೆಗಿತಿದ್ದು. ಇವತ್ತನ್ನೆಲ್ಲ ಸಹಿಸ್ಕೊಟ್ರಿ ಸಾಹೇಬ್ರೆ. ಅದು ಸಾಲದು ಅಂತ ಈ ಕೆಟ್ಟ ಕುರ್ತು ಚರದಲ್ಲಿ ಸಿಕ್ಕಾಕೊಂಡಿರೋ ನನ್ನ ಆಚೆನೂ ತರ್ತಾ ಇದ್ದೀರಿ. ಇಷ್ಟು ದಿನ ನನ್ನ ಮನೆಯಲ್ಲೇ ಕುತ್ಕೊಂಡು ಕುಡಿತಿದ್ರೆ ನೀವು ಅಮ್ಮ ಎಷ್ಟು ಸಂಕಟ ಪಡ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂತ ಅಪ್ಪ ಅಮ್ಮನಿಗೆ ನನ್ನಂತ ದರಿದ್ರ ಮಗ ಹುಟ್ಟಬಾರ್ದಾಗಿತ್ತು. ಹಾಗೆ ಯಾಕಪ್ಪ ಅಂತ್ಯ? ಇನ್ನು ಮುಂದೆ ಆದರೂ ನೀನು ಮಾಡಿರೋ ತಪ್ಪನ್ನು ತಿದ್ಕೊಂಡು ಒಳ್ಳೆಯವನಾಗು. ಖಂಡಿತ ಅಮ್ಮ. ಸಾಹೇಬ್ರೆ, ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ ನನಗೊಂದು ಅವಕಾಶ ಕೊಡಿ. ಆಗಲ್ಲ. ನೀವೆಲ್ಲ ಗಾಬರಿ ಪಟ್ಕೊಂಡ್ರಾ? ಇದ್ಮೇಲೆ ಹುಲಿ ತರ ಗರ್ಜನೆ ಮಾಡ್ತಿದ್ದ ಈ ಜಯರಾಮ ಸೈಲೆಂಟ್ ಆಗ್ಬಿಡ್ತಾನೆ. ಇಷ್ಟು ದಿನ ನನ್ನ ಸಾಹೇಬ್ರೆ ಸಾಹೇಬ್ರೆ ಅಂತ ಕರೆದಿದ್ದು ಸಾಕಣೋ. ಇನ್ಮೇಲೆ ನೀನು ಬಾಯ್ ತುಂಬ ನನ್ನನ್ನ ಅಪ್ಪ ಅಪ್ಪ ಅಂತಾನೆ ಕರಿ. ಒಂದ್ಸಲ ಈಗ ನನ್ನನ್ನ ಅಪ್ಪ ಅನ್ನು. ಅಪ್ಪ, ಇನ್ಮೇಲೆ ನನಗೆ ಮಗ ಅಲ್ಲ ಕಣಪ್ಪ, ಮಗು.